ಯಾಕಂದ್ರೆ ನಾನು ನೀನಂತ ಹೇಳಿದ್ದೆ ಈ ಡಾಕ್ಟರ್ ಮಾಡಿದ್ದೆ, ಹಾಗೆ ನೀನಂತ ಹೇಳಿದ್ರು ಬೇಸರ ಆಗ್ಬೋದು. ಆದರೆ ನಮ್ಮ ಸ್ನೇಹದಲ್ಲಿ ಅದಕ್ಕೆ ಜಾಗ ಇಲ್ಲ. ಹಾಗೆ ಒಂದು ತಿಂಗಳ ಹಿಂದೆ ನನಗೆ ಫೋನ್ ಬರ್ತದೆ, ಫೋನ್ ಆಡಲೇ ಇಲ್ಲ. ಇವತ್ತು ಗುಡ್ ಮಾರ್ನಿಂಗ್ ಕಳಿಸಿದ್ರೆ 8 ದಿನ ಬಿಟ್ಟು ರಿಪ್ಲೈ ಬರುವಂತ, ಹಾಗೆ ಅಷ್ಟು ಬಿಸಿ. ನಾನು ಕೆಲವೊಮ್ಮೆ ಅವರಿಗೆ ಕೇಳುದು, ಪಾಸೇಜ್ ಹಾಕಿ ನಿಮಗೆ ನೀನು ವೃತ್ತಿಯಲ್ಲಿ ವೈದ್ಯ, ಆದರೆ ನಿನ್ನನ್ನು ನಂಬಿಕೊಂಡ ಪೇಷಂಟ್ ಇದ್ದಾರಲ್ಲ ಅವರಿಗೆ ಮಾತ್ರ ದೇವರೇ ಗತಿ ಅಂತ. ಯಾಕಂದ್ರೆ ಅವರಿಗೆ ವಿವರ ಕೊಟ್ಟ ಔಷಧಿ ಏನಾದರೂ ಎಕ್ಸ್ಪೈರಿ ಆದಾಗ ನಾಳೆ ಅವರಿಗೆ ಹೇಳುವಂದ್ರೆ ಇವರಿಲ್ಲ, ಇವರು ಬೇರೆ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಇರ್ತಾರೆ. ಹಾಗೆ ಅಂತ ವೈದ್ಯರು. ಆದರೆ ವೃತ್ತಿಯಲ್ಲಿ ವೈದ್ಯ ಆಗಿಯೂ ಕೂಡ ನಿಸ್ವಾರ್ಥ ಭಾವನೆಯಿಂದ ಗಡಿನಾಡಲ್ಲಿ ಕುಳಿತುಕೊಂಡು, ಅಲ್ಲಿ ಗಡಿನಾಡ ಅಂದ್ರೆ ಹೇಗೆ ಅದು ತ್ರಿಶಂಕು ಸ್ಥಿತಿಯಲ್ಲಿದೆ. ಕಾಸರಗೋಡು ನಮಗೂ ಅಲ್ಲ ನಿಮಗೂ ಅಲ್ಲ, ಹೇಗೆ ಬೆಳಗಾವಿ ಗಡಿ ಗಲಾಟೆ ಉಂಟು ಅದೇ ತರ ಕಾಸರಗೋಡಿನಲ್ಲಿ ಇರ್ತಾರೆ. ಆದರೆ ಅಲ್ಲಿ ಇದ್ದುಕೊಂಡು ನಿರಂತರವಾಗಿ ಇಡೀ ನಮ್ಮ ರಾಜ್ಯದಾದ್ಯಂತ ಕಾರ್ಯಕ್ರಮಗಳನ್ನು, ಅದು ಏನು ಫಲಾಪೇಕ್ಷೆ ಇಲ್ಲದೆ ಹಾಗೆ ಒಂದು ಕಾರ್ಯಕ್ರಮವನ್ನು ಅವರು ನಡೆಸಿಕೊಡ್ತಾ ಇದ್ದಾರೆ. ಎಷ್ಟೋ ಕಾರ್ಯಕ್ರಮ 218 ಅಂದ್ರೆ ನೀವು ಲೆಕ್ಕ ಹಾಕಿ. ಮತ್ತೆ ಇಂಥ ಒಂದು, ಯಾಕಂದ್ರೆ ಕುಲಕರ್ಣಿ ಸಾರಿಗೆ ಗೊತ್ತುಂಟು, ಇವರಿಗೂ ಗೊತ್ತುಂಟು, ಬೇರೆ ಬೇರೆ ಕಲಾವಿದರನ್ನು ಅಥವಾ ಒಂದು ಟ್ಯಾಲೆಂಟ್ ಇರುವವರನ್ನು ಕರ್ಕೊಂಡು ಹೋಗಿ ಕಾರ್ಯಕ್ರಮವನ್ನು ಸಂಘಟಿಸುವುದು ಎಷ್ಟು ಕಷ್ಟ ಅಂತ ಎಲ್ಲರಿಗೂ ಗೊತ್ತುಂಟು. ಆದರೂ ಅವರು ಛಲ ಬಿಡಲ್ಲ. ತ್ರಿವಿಕ್ರಮ ಇವರೇ ಆಕ್ಚುಲಿ ಗಡಿನಾಡ ಗಾಂಧಿ ಅಂದ್ರೆ ಇವರೇ. ನಮ್ಮ ಸ್ವಾತಂತ್ರ್ಯ ಕಾಲದಲ್ಲಿ ಒಬ್ಬ ಗಡಿನಾಡ ಗಾಂಧಿ ಇದ್ದು ಪಾಕಿಸ್ತಾನದಲ್ಲಿ. ಹಾಗೆ ಇಲ್ಲಿ ಸಾಧಾರಣ ಕಾಸರಗೋಡು ಗಡಿಯ ಗಾಂಧಿ ಅಂದ್ರೆ ನಮ್ಮ ವೈದ್ಯ ಇದು ತಮಾಷೆ ಡಾಕ್ಟರ್ ವಾಣಿಶ್ರೀ. ಹಾಗೆ ಇವರು ಒಳ್ಳೆಯ ರೀತಿಯಲ್ಲಿ ಕನ್ನಡದ ಉದ್ಧಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಹಾಗೆ ಅವರು ಯಾವಾಗಲೂ ಆವಾಗ ಒಂದು ತಿಂಗಳಿಗೆ ಫೋನ್ ಉಳಿದಿಯಲ್ಲಿ ಕಾರ್ಯಕ್ರಮ ಉಂಟು ಮಾರೆ, ಎಂತ ಮಾಡೋದು, ನೀನೊಂದು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ನಮಗೊಂದು ಆರ್ಟಿಸ್ಟ್ ಕೊಡಲಿಲ್ಲ ಹಾಗೆ ಹೀಗೆ ಅಂತ ನನ್ನ ಬ್ಲೇಮ್ ಮಾಡೋದು. ಆವಾಗ ಹೇಳಿ ಉಡುಪಿಯಲ್ಲಿ ಕಾರ್ಯಕ್ರಮ ಮಾಡುವುದಿದ್ರೆ ಅದಕ್ಕೆ ಕೃಷ್ಣನ ನಾಡು ಒಂದು ಕುಳ್ಳಾಷ್ಟಮಿ, ಅಷ್ಟಮಿಯಲ್ಲಿ ಕೂಡ ಹುಲಿವೇಷ. ನನಗೆ ಪಟ್ಟ ನೆನಪಾಗಿತ್ತು ನಮ್ಮ ಅವರು ಸ್ನೇಹಿತೆಯವರ ಮಗಳು ಅನನ್ಯ. ಹಾಗೆ ನೀನು ಉಡುಪಿಯಲ್ಲಿ ಕಾರ್ಯಕ್ರಮ ಮಾಡುವಾಗ ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳಿಗೆ 200 ಜನ ಇದ್ದಾರೆ, ನಾನು ಹುಲಿ ಹೊಲಿಕೊಡ್ತೇನೆ, ಅಲ್ಲಿ ಹುಲಿ ವೇಷ ಮಾಡಿಸೋದು ಅಂತ ಹೇಳಿ. ಅದು ಉಡುಪಿ ಕಾರ್ಯಕ್ರಮಕ್ಕಿಂತ ಮೊದಲೇ ಅವ್ರು ಬಂಗಾಳದಲ್ಲಿ ಸುಳ್ಳಿ ಹತ್ರ ಒಂದು ಕಾರ್ಯಕ್ರಮ ಮಾಡಿದ್ರು. ಅವಳಿಗೆ ಸ್ಯಾಂಪಲ್ ಡೋಸ್ ಕೊಡಲಿಕ್ಕೋಸ್ಕರ ನಾನು ಅನನ್ಯನ್ನ ಅಲ್ಲಿ ಕಳಿಸಿದೆ. ಅಲ್ಲಿ ಅವರು ಸಾಧನೆ ಮಾಡಿ ತೋರಿಸಿದಾಗ ನನಗೂ ಸಂತೋಷ ಆಗಿದೆ. ಮತ್ತು ಅವರು ಕೂಡ ಒಳ್ಳೆ ನೃತ್ಯ ಮಾಡ್ತಾರೆ. ಯಾಕಂದರೆ ಎಲ್ಲ ನೃತ್ಯಕ್ಕಿಂತ ಬಿಳಿ ನೃತ್ಯ ಉಂಟಲ್ಲ, ಅದಕ್ಕೆ ತುಂಬ ಎನರ್ಜಿ ಬೇಕು. ಅವಳು ನೋಡ್ಲಿಕ್ಕಾಗಲಿ ಎನರ್ಜೆಟಿಕ್ ಇಲ್ಲ, ಆದರೂ ಸಹ ಅವಳು ತುಂಬ ಒಂದು ಫೋರ್ಸ್ಫುಲಿ ಮಾಡ್ತಾಳೆ. ಹಾಗೆ ಒಳ್ಳೆ ನನಗೆ ಒಂದು ಕಲ್ಪನೆ ಉಂಟು, ಇವರಿಗೆ ಒಂದು ಒಳ್ಳೆ ಆರ್ಟಿಸ್ಟ್ ಕೊಡ್ತೇನೆ ಅಂತ. ಇನ್ನು ಮುಂದೆ ಕೂಡ ನಾನು ಸಜೆಸ್ಟ್ ಮಾಡ್ತೇನೆ. ಹಾಗೆ ನೀವು ಕಾರ್ಯಕ್ರಮ ಇದೇ ಥರ ಮುಂದೆ ಕೂಡ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ ಇದಾದ ಸಹಕಾರವನ್ನು ಕೊಡ್ತೇವೆ ಅಂತ ಹೇಳ್ತಾ, ಇದೇ ನನ್ನ ಆಸೆ ಚೆನ್ನಾಗಿ ನೆನೆಸ್ಕೊಳ್ಳಿ. ಯಾಕಂದರೆ ಕಾರ್ಯಕ್ರಮ ಇನ್ನು ತುಂಬ ಮುಂದುವರಿಲಿಕ್ಕಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ನನಗೆ ಈ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ವಾಣಿಶ್ರೀ ಅವರಿಗೆ ದೋಸ್ತಿಯಾಗಿ ಥ್ಯಾಂಕ್ಸ್ ಹೇಳಬಾರ್ದಂತೆ, ಆದರೂ ಹೇಳಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.